ಒಬ್ಬ ಹೆಣ್ಮಗಳು ಒಂದ್ ಗುಡಿ ಹತ್ರ ಬಂದ್ಲಂತ. ಅಲ್ಲೊಬ್ರು ಪೂಜಾ ಮಾಡ್ತಿದ್ರು. ಅವ್ರಿಗೆ ಹೇಳ್ದಂತ, ಮಗನ್ ಕರ್ಕೊಂಡ್ ಬಂದ್ಲಂತ ಬಡ್ಕೊಂತ. ಯಪ್ಪ ಇದ್ರ ಕಾಲಾಗ ಸಾಕಾಗಿ ಹೋಗೈತಿ, ಇದ್ರ ಕಾಲಾಗ ಸಾಕಾಗಿ ಹೋಗೈತಿ, ಬರೀ ಮನ್ಯಾಗ ರೊಕ್ಕ ಕಳು ಮಾಡ್ತೈತಿ, ಒಂದ್ ಕೈಗೆ ಏನ್ರ ದಾರ ಕಟ್ಟಿದಕ್ಕ. ಅವ್ರ ಪೂಜಾರಿಗಳಂದ್ರಂತ, ಹಗ್ಗ ಕೊಟ್ಟು ನನ್ ಕೊಳ್ಳಿ ಕಟ್ಟ ದಿವ್ಸ ನನ್ನ ಮಂಗಳಾರತಿ ತಟ್ಟೆಂದ ತಗೊಂಡು ಹೊಂಟ ನೀವ, ನಾ ಎಲ್ಲಿ ದಾರ ಕಟ್ಟಕ್ ಹೋಗಿ ನನಗ ಕೊಳ್ಳಿ ಕಟ್ಟ ಮೊದಲ ಹಗ್ಗ. ಎಷ್ಟ್ ಸಿಗಾವಲ್ಲ ನನ್ ಕೈಯಾಗ ಹುಡುಕಾಡದ. ನಮ್ಮ ಸೋಷಿಯಲ್ ಸ್ಕೋರ್ ಎಲ್ಲದಾವ? ಧರ್ಮ ನಮ್ಗೆಷ್ಟು ದೂರ ಆಗಿದೆ. ಒಬ್ಬ ಮನುಷ್ಯ ಹೂವಿಗೆ ಕೇಳ್ತಾನ, ಹೂವಿಗೆ ಧರ್ಮ ಅಂದ್ರೆ ಏನು? ನಾನು ಶಾಸ್ತ್ರಗಳನ್ನು ಓದಿದೆ, ಗ್ರಂಥಗಳನ್ನು ಓದಿದೆ. ಎಷ್ಟು ಗ್ರಂಥಗಳನ್ನು ಓದಿದಾಗೊಮ್ಮೆ ಐ ಆಮ್ ಫುಲ್ ಆಫ್ ಕನ್ಫ್ಯೂಷನ್ಸ್. ನನಗ ಧರ್ಮವನ್ನು ಎಷ್ಟು ತಿಳ್ಕೊಳಕ್ ಹೋಗಕತ್ತೀನಿ ಅಷ್ಟು ಅಜ್ಞಾನಿ ಅಂತ ನನಗೆ ಅರ್ಥ ಆಗಕತ್ತೈತಿ. ಹೂವೇ, ನೀನಾದ್ರೂ ಹೇಳು ಧರ್ಮ ಅಂದ್ರೆ ಏನು? ಹೂವ, ಮನುಷ್ಯನೇ, ಧರ್ಮ ಬಹಳ ಸರಳ ಐತೋ. ಏನು ಧರ್ಮ ಅಂದ್ರ? ಧರ್ಮ ಅಂದ್ರೆ ಏನಿಲ್ಲ. ಧರ್ಮ ಅಂದ್ರ ಈಗ ನೀವು ನಮಗೇನ್ ಹಾಕಿರಿ? ತಿಪ್ಪಿ ಕಸ ಹಾಕಿರಿ. ಹೂವಿನ ಬಳ್ಳಿಗೆ ಏನ್ ಹಾಕಿರಿ? ತಿಪ್ಪಿಯ ಕಸ ಹಾಕಿರಿ. ನಿಮ್ ಬಚ್ಚಲದ ರಾಡಿ ನೀರು ಕೊಟ್ಟಿರಿ. ನೀವು ನಮಗ್ ಬಳ್ಳಿ ಕೊಟ್ಟಿದ್ದೇನು ಅಂದ್ರ ನಿಮ್ಮ ರಾಡಿ ನೀರ, ತಿಪ್ಪಿ ಕಸ. ಧರ್ಮ ಅಂದ್ರೆ ಏನಲ್ಲ, ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳಿ ನಿಲ್ಲುವುದೇ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳಿ ನಿಲ್ಲುವುದು ಧರ್ಮ. ಅವ ಮನುಷ್ಯ ಅಂತಾನ, ಎಷ್ಟು ಚಲೋ ಹೇಳ್ತೀಯಲ್ಲ, ನಿನ್ನ ಬೆಲೆ ರೀ ಎಷ್ಟು. ಅವಾಗದು ಹೂವ ಹೇಳ್ತು, ನೋಡು ನಿಮ್ಮ ಬೆಲೆ ಹೇಳ್ಬೋದು ನಾವು, ನಿಮಗೆ ತಿಂಗಳಿಗೆ ಇಷ್ಟು ಪಗಾರ ಐತಂತ. ನನ್ನ ಬೆಲೆ ಕಟ್ಟಕ್ಕಾಗದಲ್ಲ. ಅವಾಗದು ಮನುಷ್ಯ ಅಂದ, ಇಲ್ಲ ಹೂವ, ನೀ ಏನಾದ್ರೂ ಹೇಳ್ಬೇಕಪ್ಪ, ನೀನು ಧರ್ಮ ಅಂದ್ರೆ ಏನಂತ ಹೇಳ್ಬೇಕು, ನೀನು ನಿನ್ನ ಬೆಲೆ ಎಷ್ಟಂತ ಹೇಳ್ಬೇಕು. ಅವಾಗ ಹೂ ಹೇಳುತ್ತದೆ, ಮನುಷ್ಯನೇ, ನನ್ನ ಬೆಲೆ ನಾನ್ ಹೇಳೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ದೇವ್ರ ತನ್ನ ತಲೆ ಮೇಲೆ ಕುಂದರ್ಸ್ಕೊಂತ ನನಗ, ಅವನಿಗೆ ಕೇಳವ ಯಾಕೆ ಕುಂದರ್ಸ್ಕೊಂತ ನನ್ನ ತಲೆ ಮೇಲೆ ಅಂತ. ಅವನಿಗೆ ಗೊತ್ತೈತಿ ನನ್ನ ಬೆಲೆ, ನಿಮಗ್ ಗೊತ್ತಾಗೋದಿಲ್ಲ. ನನ್ನ ಬೆಲೆ ನಿಮಗ್ ಗೊತ್ತಾಗೋದಿಲ್ಲ, ನನ್ನ ಬೆಲೆ ದೇವನಿಗೆ ಗೊತ್ತೈತಿ. ನೋಡು, ತನ್ನ ತಲೆ ಮೇಲೆ ಬೆಳಿಗ್ಗೆ ಎದ್ದು ಯಾಕೆ ಕುಂದರ್ಸ್ಕೊಂತಾನ? ಯು ಗೋ ಅಂಡ್ ಆಸ್ಕ್ ಹಿಮ್. ಅವನಿಗೆ ಕೇಳಿ ಹೋಗ, ಅವನಿಗೆ ಗೊತ್ತಾಗ್ತೈತಿ. ಧರ್ಮ ಎಷ್ಟದ್ದು ಗೊತ್ತಾ? ಧರ್ಮ ಬರೀ ಅನುಯಾಯಿಗಳನ್ನ ಸೃಷ್ಟಿ ಮಾಡಬಾರದು, ಅನ್ವೇಷಕರನ್ನ ಸೃಷ್ಟಿ ಮಾಡಬೇಕು. ಅದು ಧರ್ಮ. ಎಷ್ಟು ಶರಣರು ಸಂಶೋಧನೆ ಮಾಡಿದ್ರು ಏನು ಧರ್ಮ. ಸಾಮಾನ್ಯರ ಆಚರಣೆ ಮಾಡ್ಬೇಕಲ್ಲ ಧರ್ಮ ಅಂದ್ರೆ. ನಾವು ಧರ್ಮವಂತರಾಗಿ ಬದುಕಬೇಕಂತೀವಿ, ಧರ್ಮವಂತರಾಗಿ ಬಾಳ್ಬೇಕಂತೀವಿ. ಹಾಗಿದ್ರೆ ಯಾವುದು ಧರ್ಮ ಅನ್ನಬೇಕು? 12ನೇ ಶತಮಾನದ ಶರಣರು ಇದನ್ನ ಜೀವನ ದರ್ಶನ ಮಾಡಿದ್ರು. ಬಹಳ 3 ಶಬ್ದಗಳಲ್ಲಿ ಧರ್ಮದ ಅರ್ಥವನ್ನ ಹಿಡಿದಿಟ್ರು. ಯಾವುದಕ್ಕೆ ಧರ್ಮ ಅನ್ನಬೇಕು ಮನುಷ್ಯ? ಯಾವುದು ಇಲ್ಲಿ ಧರ್ಮ? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಸಕಲೇಶ ಮಾದರಸರು ಅಂತ ಒಬ್ಬ ಶರಣರು, ಅವರು ಬರೀತಾರೆ, ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವಯ್ಯ. ಮತ್ತೆ ಕರ್ತನಿಲ್ಲ, ಮತ್ತೆ ಆಚಾರವಿಲ್ಲ, ಮತ್ತೆ ಸುಭಾಷೆ ಇಲ್ಲ. ಮಹಾಂತ ಸಕಲೇಶ್ವರ ದೇವನಲ್ಲಿ ಪುರಾತನರು, ಮಹಾಂತ ಸಕಲೇಶ್ವರ ದೇವನೊಲಿಸಿದ ಪುರಾತನ ಪಥವಿದು, ಅವಿತತವಾಗಿ ನಂಬುವುದು, ಅವಿತತವಿಲ್ಲದೆ ನಂಬುವುದು. ಎಷ್ಟು ಚಲೋ ಮಾತು ಬರೀತಾರೆ. ಧರ್ಮ ಅಂದ್ರೆ ಏನು? ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವಯ್ಯ. ಮತ್ತೆ ಕರ್ತನಿಲ್ಲ, ಮತ್ತೆ ಮತ್ತೆ ಆಚಾರವಿಲ್ಲ, ಮತ್ತೆ ಸುಭಾಷೆ ಇಲ್ಲ. ಧರ್ಮಕ್ಕೆ 3 ಡೆಫಿನಿಷನ್ ಬರೆದ್ರು, 3 ವಾಕ್ಯಗಳು. ಇವು 3 ಪಾಲನೆ ಮಾಡಿದ್ರೆ ಅವ್ರಿಗೆ ಧರ್ಮವಂತರ ಅನ್ನಬೇಕಷ್ಟೆ. ಸತ್ಯ, ಕರ್ತ, ಕರ್ತನೊಬ್ಬನೇ ದೇವ, ಕರ್ತ, ಸುಭಾಷೆ, ಆಚಾರ. ಇವು 3 ಶಬ್ದಗಳು. ಧರ್ಮ ಅಂದ್ರೆ ಇವು 3 ನೆನಪಿಡುದು. ಕರ್ತ, ಕರ್ತ ಅಂದ್ರೆ ದೇವರು. ಯಾವ ಶಕ್ತಿ ಈ ಜಗತ್ತನ್ನು ನಡೆಸಕತ್ತೈತಲ್ಲ,
ಆ ಶಕ್ತಿ ನನ್ನ ಜೀವನವನ್ನು ನಡೆಸ್ತದೆ ಅಂತ ನಂಬುವುದಷ್ಟೇ ಇದು. ಸುಭಾಷೆ ಯಾವ ಶಕ್ತಿ ದೇವಶಕ್ತಿ ನಡ್ಸಕತ್ತೈತಲ್ಲ ಅದು ನನ್ನ ಎದೆಯೊಳಗ್ ಕುಂತಿ ಏನ್ ನುಡಿಸ್ತೈತಿ 2 ಒಳ್ಳೆಯ ಮಾತು, ಅದು ಸುಭಾಷೆ. ಮತ್ತ ಆ ಶಕ್ತಿ ನನ್ನ ಕೈಗಳಿಂದ ಏನು ಕಾರ್ಯ ಮಾಡಿಸ್ತೈತಲ್ಲ ಅದು ಆಚಾರ. ಧರ್ಮಕ್ಕಿರುವುದು 3 ಅಂಗಗಳು. ಪುರಾತನರು ಸಕಳೇಶ್ವರ ದೇವರ ನೊಲಿಸಿದ ಪುರಾತನ ಪಥವಿ ಅವಿತತವಿಲ್ಲದೆ ನಂಬುವುದು. ಏನ್ ಸಂಶಯನ ಮಾಡ್ಕೊಳಕ್ ಹೋಗ್ಬೇಡ, ಮನಸ್ಸಿಗೆ ಗೊಂದಲದೊಳಗೆ ಇಟ್ಕೊಳಕ್ ಹೋಗ್ಬೇಡ. ಪುರಾತನರು ಹಿಂಗ ನಡೆದು ಬದುಕ್ಯಾರ, ಹಂಗ ಬದುಕ್ ನೀನಷ್ಟೆ. ಪುರಾತನರ ಪಥವಿದು. ಅಂದ್ರ ಹಿಂದಿನ ಶರಣರು ಹೆಂಗ ಬದುಕ್ಯಾರ ಅಂದ್ರೆ ಧರ್ಮಕ್ಕೆರದ 3 ಅಂಗಗಳು. ಒಬ್ಬ ಕರ್ತ, ಒಂದು ದೇವ, ಒಂದು ಸತ್ಯ, ಇನ್ನೊಂದು ಸುಭಾಷೆ, ಇನ್ನೊಂದು ಆಚಾರ. ಇವು 3 ನೆನಪಿಟ್ಟುಕೊಳ್ಳೋದು. ದೇವರು, ಸುಭಾಷೆ, ಸದಾಚಾರ, ಆಚಾರ, ಇವು 3 ಅಂಗಗಳು. 3 ಅಂಗಗಳು ಧರ್ಮಕ್ಕೆ. ಇದು ಪುರಾತನರು ಹಿಂಗ ಆಚರಣೆ ಮಾಡ್ಕೊಂಡು ಬಂದಾರ. ಅಲ್ಲ, ನೀವು ಅನ್ಬೋದು ಪುರಾತನರು ಅವಾಗ ಹೇಳ್ಯಾರ್ರಿ, ನಾವು ನೂತನದವ್ರು ನಾವ್ಯಾಕೆ ಕೇಳಬೇಕು ಅಂದ್ರೆ ನಡೀತೈತೇನು? ಅವಾಗ ಹೇಳ್ಯಾರ್ರಿ, ಅವಾಗ ಹೇಳಿದ್ ಇವಾಗೂ ಅಪ್ಲೈ ಆಗ್ತೈತಿ, ಹೆಂಗ್ ಸಾಧ್ಯ ಐತೇನು? 900 ವರ್ಷದಿಂದ ಅವ್ರು ಹೇಳ್ಯಾರ. ಈಗ 900 ವರ್ಷದ ತಂದು ಈಗ ನಾವು ಮಾಡರ್ನ್ ಯುಗದೊಳಗೆ ಅದೀವಿ. ನಮಗೆ ಹೇಳಿದ್ರೆ ಪುರಾತನರ ಪಥ ತಂದು ಈಗಿನ ಕಾಲಕ್ಕೆ ಹೇಳಿದ್ರೆ ಹೆಂಗ್ ನಡೀತೈತ್ರಿ ಅಂದ್ರ ನಡೆಸ್ಬೇಕಾಗ್ತೈತಿ. ಈಗ ನೀವು ತಾಯಂದಿರದಿರಿ, ಮನ್ಯಾಗ ಹಿಂದಕ್ಕೆ ನಿಮ್ಮ ಅಜ್ಜಿಗಳದು ಇದ್ರಲ್ಲ, ಬಂಗಾರ ಇರ್ತಿತ್ತು, ಬಂಗಾರ ಸಾಮಾನು ಅವ್ರು ಏನ್ ಮಾಡ್ಕೊಂತಿದ್ರು? ನಾಗಮೂರ್ಗಿ, ಉಂಕಿ ಏನ ಅಂತಿದ್ರಲ್ಲ, ಅಂತವೆಲ್ಲ ಮಾಡಿಸ್ಕೊಂತಿದ್ರು. ಈಗ ಮಾಡರ್ನ್ ಸ್ವಸ್ಥರು ಬಂದಾರಲ್ಲ, ಅವ್ರೇನ್ ನಾಗಮೂರ್ಗಿ ವಂಕಿ ಹಾಕೊಂತಾರ? ಇಲ್ಲ. ಅವ್ರ ನೆಕ್ಲೆಸ್ಸು ಏನಂತಾರ, ಅವ್ ಕೈಯಾಗ ಹಾಕೊಳ್ಳೋ ಪಾಟ್ಲಿ, ಬಿಲ್ವಾರ, ಬೋರ್ಮಳಸರ ಅಂತವ್ ಹಾಕೊಂತಾರ. ಅವ್ರ ಬಂಗಾರ ಹಳೇದಂತ ಯಾರ ಒಗದಿರೇನು? ಹಳೆ ಬಂಗಾರ ಇದ್ರೂ ಸಹಿತ ಅದನ್ನು ಮುರುಷ್ ಹೆಂಗ್ ಹೊಸ ಆಭರಣ ಮಾಡಿಸಿ ಹಾಕೊಂತೀರಿ, ಹಂಗ ಪುರಾತನರು ಹೇಳಿದ ಮಾತುಗಳನ್ನು ಸಹಿತ ಬಂಗಾರ ಹೆಂಗ ಕನ್ವರ್ಟ್ ಮಾಡ್ತೀವಲ್ಲ, ಆ ಶಬ್ದಗಳನ್ನ, ಸಂಸ್ಕಾರಗಳನ್ನ ಕನ್ವರ್ಟ್ ಮಾಡಿ ಎದೆಯೊಳಗೆ ಇಳಿಸ್ಕೋಬೇಕು. ನೂತನ ಪಥದೊಳಗೂ ಸಹಿತ ಚೆಲ್ಲುವುದಲ್ಲ, ಬಿಡುವುದಲ್ಲ. ಇದು ಪುರಾತನರ ಪಥ. ಅವ್ರು ಹೇಳಿದ ಮಾತು ಕರ್ತನೊಬ್ಬನೇ ದೇವ. ಯಾರು ಇದನ್ನೆಲ್ಲ ಮಾಡೋರು? ಸುಮ್ಮನೆ ಒಂದು ಕ್ಷಣ ಮನುಷ್ಯ ವಿಚಾರ ಮಾಡ್ಬೇಕಲ್ಲ. ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನಾರು. ಈಗ ನಿಮಗ್ ಕರೆಂಟ್ ಉತ್ಪಾದನೆ ಆಗುತ್ತಲ್ಲ, ಎಲ್ಲಿದ್ ಉತ್ಪಾದನೆ ಆಗುತ್ತೆ ಹೇಳ್ರಿ? ನೀರಿನಿಂದ ಬರ್ತೈತಿಲ್ಲ. ಮತ್ ನೀರಿನಿಂದನ ಕರೆಂಟ್ ಬಂದೈತಿ, ಬೆಂಕಿ ಐತಿ. ಮತ್ ನೀವು ನೀರು ಕುಡಿದ್ರೆ ಕರೆಂಟ್ ಹೊಡೆದೈತೆ ನಮ್ಮೇಲೆ ಹೇಳ್ರಿ? ಮತ್ ನೀರಿನೊಳಗನ ಬೆಂಕಿ ಇಟ್ಟು ಸುಡದಂತಿರಿಸಿದವನಾರು. ನೀರಿನೊಳಗೆ ಬೆಂಕಿ ಇಟ್ಟನ, ಮತ್ತ ಬೆಂಕಿ ಆರಿಲ್ಲ, ನೀರು ಕಾದಿಲ್ಲ, ಈ ಟೆಕ್ನಿಕ್ ಇಟ್ಟನಲ್ಲ, ಇದನ್ನು ಮಾಡಿದವನಾರು. ಯಾರು ಮಾಡ್ಯಾರ ಇದನ್ನ? ಇಷ್ಟು ನಿಮ್ ಮನಿ ಕಟ್ತೀರಿ. ನಿಮ್ ಮನಿ ಕಟ್ಟಿ ಒಂದು ಪಿಲ್ಲರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ RCC ಬೀಳ್ತೈತಿ. ನಿಮ್ಮದು ಕಂಬ ನಿಲ್ಲಿಸ್ಬೇಕು. ಈ ಆಕಾಶದ RCC ಮ್ಯಾಲ ಹಾಕಿ ವಿದೌಟ್ ಪಿಲ್ಲರ್, ಕಂಬವಿಲ್ಲದ ಬಿಂಬ ಪ್ರತಿಬಿಂಬಗಳ ಚಿತ್ರವನ್ನು ಚಿತ್ರಿಸಿದವನಾರಿಲ್ಲಿ. ಯಾರಿದನ್ನು ಮಾಡಿದವ್ರು ಹೇಳಿ? ಯಾರು ನಿರ್ಮಾಣ ಮಾಡ್ಯಾರ ಇದನ್ನ? ಈಗ ನಮ್ದು ಒಂದು ವೆಹಿಕಲ್ ಹಿಂಗ ಹೆಚ್ಚು ಕಡಿಮೆ ಆದ್ರೆ ಆಕ್ಸಿಡೆಂಟ್ ಆಗ್ತಾವ. ನಮ್ಮ ಸೂರ್ಯ, ಚಂದ್ರ, ನಕ್ಷತ್ರ, ಎಷ್ಟು ಗ್ರಹ ತಾರೆಗಳು ಇಲ್ಲಿ ಸುತ್ತಕತ್ತಾವಲ್ಲ, ಇದನ್ನ ಒಟ್ಟ ಆಕ್ಸಿಡೆಂಟ್ ಆಗ್ಲಾರ್ದಂಗ ನಡೆಸಿದವನಾರು ಹೇಳಿ? ಯಾರು ನಡೆಸ್ಯಾರ ಇದನ್ನ? ಒಬ್ಬ ವೆಹಿಕಲ್ ನಡೆಸಿದವನು. ಅಂಥವನ್ ಯಾರಿರಬಹುದು? ಈಗ ಮನುಷ್ಯಾಗ ನೀವು ಹಿಂಗ ಕೊಯ್ರಿ, ಒಂದು ಈಗಲ್ಲ ನಾ ಹೇಳದ್, ಒಂದು ಬ್ಲೇಡ್ ತಗೊಂಡು ಸ್ವಲ್ಪ ಹಿಂಗ ಹೊರದ್ರ ಏನ್ ಬರ್ತೈತಿ? ಮೈಯಾಗಿಂದ ರಕ್ತ ಬರ್ತೈತಿ, ಕೀವು ಬರ್ತೈತಿ, ಮಾಂಸ ಬರ್ತೈತಿ. ಆದ್ರ ಮೈ ಕೊಯ್ದ್ರ ರಕ್ತ, ಮಾಂಸ, ಕೀವು ಬರ್ತೈತಿ. ತಾಯಿ ಎದೆಯಾಗಿಂದ ಹಾಲು ಎಲ್ಲಿಂದ ಬಂತು? ಈ ರಕ್ತ ಮಾಂಸಗಳ ರಕ್ತ, ಕೀವು, ಮಾಂಸದ ಮಧ್ಯದಲ್ಲಿ ತಾಯಿಯ ಎದೆಯಲ್ಲಿ ಮಧುರತೆಯನ್ನಿಟ್ಟು ಕಳಿಸಿದವರಾರು ಈ ಭೂಮಿಗೆ? ಯಾವನಪ್ಪ ಇಟ್ಟು ಕಳಿಸಿದವನು? ಯಾರೋ ಒಬ್ಬನ ಇರಬೇಕಲ್ಲ ಅವನು. ಅಂಥವ್ರು ಯಾರು ಇದನ್ನ ಮಾಡಿದವ್ರು? ಹಾಗಿದ್ರೆ ಈಗ ಒಂದ್ ಸ್ವಲ್ಪ ಖಾರ ಪುಡಿ ಕಣ್ಣಿಗೆ ಹಾಕೋರು ನೋಡೋಣ, ಉರಿತೈತಿ. ಹುಳಿ ಉಪ್ಪ ಹಾಕೋಡ್ರಿ,
ತಾಯಿ ಹುಳಿ ಖಾರ ಉಪ್ಪ ಎಲ್ಲ ಉಂಡ್ರು ಸಹಿತ ಗರ್ಭದೊಳಗಿರುವ ಮಗುವಿಗೆ ಅದನ್ನ ತಟ್ಟದಂತಿರಿಸಿದವನಾರು. ಯಾವ ಇದನ್ನೆಲ್ಲ ಮಾಡ್ದವ ಮಾಡ್ಯಾನಲ್ಲಪ್ಪ, ಇದನ್ನ ಯಾವನು ಮಾಡ್ಯಾನಲ್ಲ ಅವನಿಗೆ ಕರ್ತ ಅಂತ ಕರೀತಾರೆ. ಕರ್ತನೊಬ್ಬನೇ ದೇವ. ಇದನ್ನ ಯಾರು ನಿರ್ಮಾಣ ಮಾಡ್ಯಾರಲ್ಲ ಅವನಿಗೆ ಕರ್ತ ಅಂತ ಕರೀತಾರೆ.